ಶ್ರೀ ರೇಣುಕಾದೇವಿಗೆ ನಮಸ್ಕಾರ, ಶ್ರೀ ದುರ್ಗಾದೇವಿಗೆ ನಮಸ್ಕಾರ, ಹಾಗೆ ಶ್ರೀ ಜಮದಗ್ನಿ ಋಷಿಗಳಿಗೆ ನಮಸ್ಕಾರ, ಹಾಗೆ ಶ್ರೀ ಪರಶುರಾಮರಿಗೆ ನಮಸ್ಕಾರ ಹೇಳ್ತಾ ವಿಡಿಯೋನ ಶುರು ಮಾಡ್ತಾನೆ. ವೀಕ್ಷಕರೇ, ಇವಾಗಿನ ವಿಚಾರ ಏನಂದರೆ, ಋಷಿಗಳ ದೀಕ್ಷೆಯನ್ನು ನಾನು ಕೊಡಬೇಕು ಅಂತ ಇದೆ. ನನಗೆ ಶಿಷ್ಯಂದಿರು ಇದ್ದಾರೆ ಸಾಕಷ್ಟು ಜನ, ಆದರೆ ಇನ್ನೂ ಹೆಚ್ಚಿನ ರೀತಿಯ ಶಿಷ್ಯಂದಿರನ್ನು ಮಾಡ್ಕೋಬೇಕು ಅಂತ ನಾನೀಗ ವಿಚಾರ ಬರ್ತಾನೆ. ಹೌದು, ಆರೋಗ್ಯ ಸಮಸ್ಯೆ ಹಾಗೆ ಇನ್ನಿತರ ಸಮಸ್ಯೆಗಳು ತುಂಬಾ ಒಳಗಾಗ್ತಾ ಇದೆ, ಹಾಗೆ ಆತ್ಮಗಳ ಕಾಟ, ಪ್ರತಿಯೊಂದು ಸಮಸ್ಯೆಗಳು. ಇವತ್ತಿನ ನಾನು ಹೇಳೋದೇನೆಂದರೆ, ಮನೇಲೊಬ್ಬರು ಗುರು ಆಗಬೇಕು, ಮನೇಲೊಬ್ಬರು ಗುರು ಇರಬೇಕು ಅಂತ. ವೀಕ್ಷಕರು, ನಾನು ವಿಷಯಕ್ಕೆ ಬರ್ತೇನೆ. ನಮ್ಮದು ಋಷಿಗಳ ವಂಶ. ಕೆಲವರು ಅಂದ್ಕೋಬೋದು ದೀಕ್ಷೆ ಅಂದರೆ ನನ್ನ ಸನ್ಯಾಸಿ ಮಾಡಿಬಿಡ್ತಾರೆ, ಹಾಗೆ ಮಾಡಿಬಿಡ್ತಾರೆ, ಹೀಗೆ ಮಾಡಿಬಿಡ್ತಾರೆ ಅಂತ. ಹಾಗೆಲ್ಲ ಏನೂ ಇಲ್ಲ. ಋಷಿಗಳ ವಂಶದಲ್ಲಿ ಮದುವೆ ಇದೆ, ಮಕ್ಕಳಿದೆ, ಸಂಸಾರ ಜೀವನ ಇದೆ, ಎಲ್ಲ ಇದೆ. ಅರ್ಥ ಆಯ್ತಾ? ಎಲ್ಲವನ್ನು ಅಳವಡಿಸ್ಕೊಂಡು ನಾವು ಆರೋಗ್ಯ ಸಮಸ್ಯೆನ ಕಡಿಮೆ ಮಾಡ್ಕೊಳ್ತಾ ನಮ್ಗೆ ಬೇಕಾಗಿದ್ದನ್ನು ಪಡ್ಕೊಳ್ತಾ ಹೋಗ್ಬೋದು. ಅದೇ ಋಷಿಗಳ ಪರಂಪರೆ, ಋಷಿಗಳ ವಂಶ. ಈಗ ನಾನು ನಿಮಗೆ ದೀಕ್ಷೆ ಕೊಡುವಂಥದ್ದು ಋಷಿಗಳ ದೀಕ್ಷೆ, ಋಷಿಯ ಒಂದು ದೀಕ್ಷೆ, ಒಂದು ಋಷಿಗಳ ವಿದ್ಯೆಗಳನ್ನು ಕಲಿಸ್ಕೊಡುವಂಥದ್ದು, ಋಷಿಗಳ ಆಹಾರ ಪದ್ಧತಿ, ಋಷಿಗಳ ಪದ್ಧತಿಯಲ್ಲಿ ಹೇಗೆ ಜೀವನ ಮಾಡ್ಕೊಂಡು ಹೋಗಬೇಕು, ಹಾಗೆ ಹೇಗೆ ನಮ್ಮ ಆರೋಗ್ಯ ಸಮಸ್ಯೆನ ಕಡಿಮೆ ಮಾಡಿಕೊಂಡು ನಮ್ಮ ಎಲ್ಲ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಕಲಿಸ್ಕೊಡ್ತೇನೆ ನಿಮಗೆ. ಇದಕ್ಕೆ ಆ ಜಾತಿ ಈ ಜಾತಿ ಅಂತ ಏನಿಲ್ಲ ವೀಕ್ಷಕರೇ, ಸರಿನಾ? ಮತ್ತು ಕೆಲವರು ಅಂದ್ಕೋಬೋದು ಅಷ್ಟು ದುಡ್ಡು ತೊಗೊತಾರೇನೋ, ಇಷ್ಟು ದುಡ್ಡು ತೊಗೊತಾರೇನೋ ಅಂತಲ್ಲ, ಸರಿನಾ? ನೀವು ಅಂದ್ಕೊಂಡಾಗೆಲ್ಲ ಏನೂ ಇರಲ್ಲ. ನಿಮಗೆ ದೀಕ್ಷೆ ತಗೊಳ್ಳುವಂಥ ಇಷ್ಟ ಇದ್ದರೆ ಖಂಡಿತ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಫೋಟೋ ಹೆಸರೆಲ್ಲ ಕಳಿಸಿಡಿ. ಸಾಧ್ಯ ಆದಾಗ ಒಂದು ಸಲ ಭೇಟಿಯಾಗಿ ದೀಕ್ಷೆ ತೊಗೊಂಡು ಆಶೀರ್ವಚನ, ಮಾರ್ಗದರ್ಶನ ಎಲ್ಲ ತೊಗೊಂಡು ಹೋಗಿ, ತುಂಬ ಅನುಕೂಲ ಆಗುತ್ತದೆ. ಹಾಗೆ ಒಂದು ಸಲ ನೀವು ಋಷಿಗಳ ಒಂದು ವಿದ್ಯೆಗಳನ್ನು ಕಲ್ತಿಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಮುಂದೆ ತುಂಬ ಸಹಾಯ ಆಗುತ್ತದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮ್ಮ ಮಕ್ಕಳಿಗೂ ನೀವು ವಿದ್ಯೆಗಳನ್ನು ಕಲಿಸ್ಕೊಡ್ಬೋದು. ನಾನು ಕಲಿಸ್ಕೊಟ್ಟಂಥ ವಿದ್ಯೆಗಳನ್ನು ಹಾಗೆ ನಿಮಗೆ ಮಾರ್ಗದರ್ಶನ ಮಾಡಿರ್ತೇನೆ, ಅದನ್ನು ನೀವು ನಿಮ್ಮ ಊರಿನ ಜನರಿಗೂ ಮಾಡ್ಬೋದು. ಹಾಗೆ ಮುಂದಿನ ದಿನ ನೀವು ನಿಮ್ಮ ಊರಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನೀವು ಶಿಷ್ಯಂದಿರನ್ನ ಮಾಡ್ಕೋಬೋದು ಮುಂದಿನ ದಿನ. ಹೀಗೆ ಯಾಕಂದರೆ ಇಲ್ಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಕಡಿಮೆ ಆಗಿದೆ. ಮತ್ತು ಎಷ್ಟೋ ಸಮಸ್ಯೆಗಳು ಒಳಗಾಗ್ತಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ, ಕಡಿಮೆ ಆಗದೆ ಎಷ್ಟೋ ಸಮಸ್ಯೆಗಳು ಹಾಗೇ ಇದ್ದಾವೆ. ತುಂಬ ಹಲವಾರು ಮನಸ್ಸಿದ್ರೆ ಮಾರ್ಗ ಇದೆ. ಈಗ ಉದಾಹರಣೆ ನೋಡಿ, ನಾನೇ 8 ವರ್ಷದಿಂದ ವಿದ್ಯೆಗಳನ್ನು ಕಲಿತಾ ಬಂದಿದ್ದೆ. ಆಮೇಲೆ ಬಂದು ಇಲ್ಲಿನ ಜಮದಗ್ನಿಯ ಒಂದು ಋಷಿಗಳು ನನಗೆ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರು. ಅವ್ರು ಕಲಿತಂಥ ವಿದ್ಯೆಗಳನ್ನು ತುಂಬ ಕಲಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದನ್ನು ಕೂಡ ನಾನು ನಿಮಗೆ ಕಲಿಸ್ಕೊಡ್ತೇನೆ. ಅವರು ಹೇಗೆ ತಪಸ್ಸು ಮಾಡ್ತಾಯಿದ್ರು, ಹಾಗೆ ಇಲ್ಲಿ ಪಾತಾಳಕ್ಕೆ ಹೋಗೋದಾದರೆ ಏನು ಮಾಡಬೇಕು. ಹೌದು, ಜಮದಗ್ನಿ ಋಷಿಗಳ ಸಾಧನೆ ಒಂದೆರಡಲ್ಲ ವೀಕ್ಷಕರೇ. ಅವರು ಪಾತಾಳಕ್ಕೂ ಹೋಗಿ ಬಂದಿದ್ದಾರೆ, ಹಾಗೆ ಮೇಲೆ ಸೂರ್ಯನನ್ನು ಮುಟ್ಟಿ ಬರುವಂಥ ಸಾಧನೆಯನ್ನು ಮಾಡಿದ್ದಾರೆ ಅವರು. ಹಾಗೆ ಇವಾಗ ಸಹ ಅವರು ಪಾತಾಳದಲ್ಲೇ ಇದ್ದಾರೆ ಅನ್ನುವಂಥ ಒಂದು ಸೂಚನೆ ನನಗೆ ತಿಳಿಸಿದ್ದಾರೆ. ಪಾತಾಳದಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ? ಹೌದು, ಪಾತಾಳಕ್ಕೆಲ್ಲ ಹೋಗೋದಾದ್ರೆ ನಾನು ಸಿಂಪಲ್ ಒಂದು ಸ್ವಲ್ಪ ಮಾಹಿತಿ ಅಂತ ತಿಳಿಸ್ಕೊಡ್ತಾನೆ. ನಾವು ಪಾತಾಳಕ್ಕೆ ಹೋಗಬೇಕು ಅಂದರೆ ಈ ಭೂಮಿಗಿಂತ ಜಾಸ್ತಿ ಭಾರ ನಾವಾಗಬೇಕು. ಏನು ಹೇಳಿ? ಈ ಭೂಮಿಗಿಂತ ಜಾಸ್ತಿ ಭಾರ ನಾವಾಗಬೇಕು. ಈ ಭೂಮಿಗಿಂತ ಜಾಸ್ತಿ ಭಾರ ನಾವು ಯಾವಾಗ ಆಗ್ತೀವಿ ಗೊತ್ತಾ? ತಪಸ್ಸು. ಅದು ಇಂತಿಷ್ಟು ದಿನ ತಪಸ್ಸು ಅಂತ ಇರುತ್ತೆ, ಇಂತಿಷ್ಟು ಸಮಯ, ಇಂತಿಷ್ಟು ದಿನ ಅಂತ. ಅಷ್ಟು ದಿನ ನಾವು ತಪಸ್ಸು ಆಚರಣೆ ಮಾಡಿದ್ರೆ ನಾವು ಈ ಭೂಮಿಗಿಂತ ಜಾಸ್ತಿ ಭಾರ ಆಗ್ತೀವಿ. ಆಗ ಯಾವ ಜಾಗದಲ್ಲಿ ನಾವು ಪಾತಾಳ ಹೋಗಿ ಬರಬೇಕು ಅಂದರೆ ಆ ಜಾಗದಿಂದ ಹೋಗಿ ಪಾತಾಳಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ಬೋದು. ಕೆಲವರಿಗೆ ವಿಚಿತ್ರ ಅನಿಸ್ಬೋದು. ಈಗ ಉದಾಹರಣೆ ನೋಡಿ, ನಮ್ಮ ಕಣ್ಣಿಗೆ ಕಾಣೋದು ಈಗ 3 ಲೋಕ: ಒಂದು ಭೂಲೋಕ, ಒಂದು ಪಾತಾಳ ಲೋಕ, ಇನ್ನೊಂದು ಮೇಲೆ ಅಲ್ವಾ, ಆಕಾಶದ ಲೋಕ. 3 ಲೋಕ ನಾವು ಕಣ್ಣಿಗೆ ಕಾಣ್ತೇವೆ. ಆದರೆ ಇಲ್ಲಿ 7 ಲೋಕ ಇದೆ ಅಂತ ಹೇಳ್ತಾರೆ, 14 ಲೋಕ ಇದೆ ಅಂತ ಹೇಳ್ತಾರೆ ಅಲ್ವಾ. ಅದನ್ನೆಲ್ಲ ನಾವು ಅನುಭವ ಪಟ್ಟಾಗ ಮಾತ್ರ. ಈಗ ನನಗೆ ತಿಳಿದಿರೋದು ಒಂದು 3 ಲೋಕದ ಒಂದು ವಿಚಾರ. ಅಂದರೆ ಈ ಜಮದಗ್ನಿ ಋಷಿಗಳ ಒಂದು ನಾನು ಶಿಷ್ಯ ಆದಮೇಲೆ, ಅವರು ನಮ್ಮ ಗುರುಗಳಾದಮೇಲೆ ನನಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ನಾನು ವಿದ್ಯೆ ಕಲಿಯಲಿಕ್ಕೆ ನಾನು ಇಲ್ಲಿ ಇದ್ದರೆ ತಿಳಿಸ್ಕೊಡ್ತಾರೆ. ಇಲ್ಲಿ ಸೌದತ್ತಿಯಲ್ಲೇ ಇದ್ದರೆ ನನಗೆ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ ಅವರು. ನಾನು ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಾಯಿದ್ರಲ್ಲ, ಅವರು ಹೇಗೆ ಕಲಿಸ್ಕೊಡೋಕ್ಕಾಗತ್ತೆ ಅಲ್ವಾ?
ಅವರಿರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ ಅವರು. ನಾನು ನಿಮಗೆ ಕಲಿಸ್ಕೊಡ್ತಾ ಹೋಗ್ತೀನಿ, ಯಾರು ನಮ್ಮ ಶಿಷ್ಯಂದಿರು ಇರ್ತೀರ ಅವರಿಗೆಲ್ಲ. ಈಗ ಸಾಮಾನ್ಯವಾಗಿ ನನ್ನ ಶಿಷ್ಯಂದಿರಿಗೆಲ್ಲ ನಾನು ಕಲಿಸ್ಕೊಡ್ತಾ ಇದ್ದೇನೆ, ಸಾಕಷ್ಟು ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ದೇನೆ ಕೂಡ. ಹಾಗೆ ವೀಕ್ಷಕರೇ, ನಮ್ಮಲ್ಲಿ ಆರೋಗ್ಯ ಸಮಸ್ಯೆ ಇನ್ನಿತರ ಹಲವಾರು ಸಮಸ್ಯೆ ಎಲ್ಲವನ್ನು ನಾವು ಹೀಲಿಂಗ್ ಮಾಡ್ತೇವೆ. ಹಾಗೆ ಹಣ ವಶೀಕರಣ ಅಂದರೆ ವ್ಯಾಪಾರ ವ್ಯವಹಾರ ಆಗಿಲ್ಲ ಅಂದರೆ ವ್ಯಾಪಾರ ವ್ಯವಹಾರ ಆಗೋ ಥರ ಮಾಡಿಕೊಡ್ತೇವೆ. ಅದನ್ನು ಕೂಡ ನೀವು ದೇಶ ತಗೊಂಡು ಹೇಗೆ ಹಣ ವಶೀಕರಣ ಮಾಡ್ಕೋಬೇಕು, ಹೇಗೆ ಜನ ನಮ್ಮ ಒಂದು ಶಾಪ್ಗೆ, ಒಂದು ಬಿಸ್ನೆಸ್ಗೆ ಅಥವಾ ಒಂದು ವ್ಯವಹಾರಕ್ಕೆ ಬರಬೇಕು, ನಮಗೆ ಒಳ್ಳೆಯದಾಗಬೇಕು, ಹಾಗೆ ನಮ್ಮಿಂದ ಅವರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತೀರ ಅಂಥವರೆಲ್ಲ ಒಂದು ಋಷಿಗಳ ದೀಕ್ಷೆಯನ್ನು ನೀವು ತಗೊಂಡು ಹೋಗ್ಬೋದು. ನನ್ನ ಸಿದ್ಧಿನ ಋಷಿಗಳ ಸಿದ್ಧಿ ವೀಕ್ಷಕರು, ನಾನು ನಿಮ್ಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ದೇನೆ. ನಂದು ಋಷಿಗಳ ವಂಶ, ಋಷಿಯ ಪರಂಪರೆ. ನಾನು ಯಾರಿಗೂ ಸನ್ಯಾಸಿ ಮಾಡಲ್ಲ, ಸಾಂಸಾರಿಕರನ್ನೇ ಮಾಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಮದುವೆ ಆಗದಿದ್ದವ್ರಿಗೆ ಕೂಡ ನಾನು ಮದುವೆ ಆಗಿ ಅಂತ ಹೇಳಿ ಮದುವೆ ಆಗೋ ಥರ ಒಂದು ಮಾಡಿದ್ದೀನಿ, ಒಂದು ಆಶೀರ್ವಾದ ಮಾಡಿ ಅವ್ರ ಮದುವೆ ಕೂಡ ಆಗಿದೆ ವೀಕ್ಷಕರು, ಅದಾಯ್ತಾ. ಇನ್ನು ಹೆಚ್ಚು ರೀತಿಯ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ಹಾಗೆ ಯಾರಿಗೆ ದೀಕ್ಷೆ ಬೇಕು, ಋಷಿಯ ದೀಕ್ಷೆ, ಒಂದು ಋಷಿಯ ಪರಂಪರೆ ಯಾರು ಪಾಲನೆ ಮಾಡ್ತೀರಾ ಅಂಥವರು ಖಂಡಿತ ಬಂದು ನಮ್ಮ ಹತ್ರ ದೀಕ್ಷೆ ತಗೊಂಡು ಋಷಿಯ ಪರಂಪರೆಯನ್ನು ಒಂದು ಪಾಲನೆ ಮಾಡ್ಕೊತ ಹೋಗ್ಬೋದು. ಹಾಗೆ ಸಾಕಷ್ಟು ವಿದ್ಯೆಗಳನ್ನು ಕಲ್ತ್ಕೊಂಡು ನಿಮ್ಮ ಜೀವನವನ್ನು ಸುಖ ನೆಮ್ಮದಿಯಿಂದ ಇಟ್ಕೊಳ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಜಮದಗ್ನಿ ಋಷಿಗಳಿಗೆ ನಮಸ್ಕಾರ, ಶ್ರೀ ಪರಶುರಾಮರಿಗೆ ನಮಸ್ಕಾರ, ಶ್ರೀ ರೇಣುಕಾದೇವಿಯವರಿಗೆ ನಮಸ್ಕಾರ, ಹಾಗೆ ಶ್ರೀ ದುರ್ಗಾದೇವರಿಗೆ ನಮಸ್ಕಾರ.